ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಡ್ ಬರಬೇಕಾಗತ್ತೆ. ಓಕೆನಾ? ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇತ್ತಂದ್ರೆ, ಸೊ ನೋಡ್ಬೋದು ಇಲ್ಲಿ ಪ್ರೈಸ್ ಏನಾಗಿದೆ ಅಂದ್ರೆ, ನ್ಯೂಸ್ ಬಂದಿರೋದ್ರಿಂದ ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ಸ್ ನೋಡ್ಬೋದು. ಇಲ್ಲಿ ಕೆಳಗಡೆ ಬಂದು ಪ್ರೈಸು ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ, ಮತ್ತೆ ಬಂದು ಇಲ್ಲಿ ಏನಾಗಿದೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಅಗ್ರೆಸಿವ್ ಆಗಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಸೊ ಸ್ಟ್ರಾಂಗ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರೈಸ್ ಪೀಕ್ ಅಲ್ಲಿ ಹೋಗಿ ನಿಂತಿದೆ. ಓಕೆ, ಸೊ ಪೀಕ್ ಅಲ್ಲಿ ಹೋಗಿ ನಿಂತಿದೆ, ಯಾವುದೇ ಕಾರಣಕ್ಕೂ ರೆಸ್ಪೆಕ್ಟ್ ಮಾಡಿಲ್ಲ. ಪ್ರೈಸ್ ಸ್ಟ್ರಾಂಗ್ ಆಗಿ ಅನ್ಹೆಲ್ದಿ ಮೂವ್ಮೆಂಟ್ ಆಗಿದೆ. ಓಕೆನಾ? ಅನ್ಹೆಲ್ದಿ ಮೂವ್ಮೆಂಟ್ ಆಗಿ ಏನಾಗಿದೆ, ಪೀಕ್ ಅಲ್ಲಿ ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಅಬ್ಸಾರ್ಪ್ಷನ್ ಏರಿಯಾ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸ್ಮಾರ್ಟ್ ಮನಿ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಈ ಲೊಕೇಶನ್ಸ್ ಅನ್ನ. ಓಕೆನಾ? ಸೊ ಪ್ರೈಸ್ ಏನಾಗುತ್ತೆ, ಎನಿ ಟೈಮ್ ಏನಾಗುತ್ತೆ, ಪ್ರೀವಿಯಸ್ ಡೇ ಹೈ ಇದೆಯಲ್ಲ, ಈ ಹೈನ ಏನಾಗುತ್ತೆ ಎನಿ ಟೈಮ್ ಇದನ್ನ ಬ್ರೇಕ್ ಮಾಡ್ತಾರೆ ಫಸ್ಟ್. ಓಕೆ, ಈ ತರ ಅಗ್ರೆಸಿವ್ ಆಗಿ ಒಂದು ಬ್ರೇಕ್ ಮಾಡ್ತಾ ಇರ್ತಾರೆ, ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಮಾಡ್ತಾರೆ. ಸೊ ಬ್ರೇಕ್ಔಟ್ ಆದ್ಮೇಲೆ ಎನಿ ಟೈಮ್ ಏನಾಗುತ್ತೆ, ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಈ ತರ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಆಗಿ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿವರೆಗೂ ಬರುತ್ತಂದ್ರೆ 55,600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಟಾರ್ಗೆಟ್. ಸೊ ಸೆಕೆಂಡ್ ಟಾರ್ಗೆಟ್ ಏನು 56,300 ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಲೆವೆಲ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಯಾಕಂದ್ರೆ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಟ್ರ್ಯಾಪ್ ಮಾಡುವಂತ ಚಾನ್ಸಸ್ ಇರುತ್ತೆ, ಬೈಯರ್ಗೆ ಟ್ರ್ಯಾಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ವೀಕರ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಇದೆಲ್ಲ ಏನಾಗಿದೆ ವೀಕರ್ ಆಗಿಬಿಟ್ಟಿದೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ನಿಫ್ಟಿನ ಎನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿನ ನೋಡ್ಬೋದು. ನಿಫ್ಟಿನೂ ಕೂಡ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಬೈಯರ್ಸ್ ಏನ್ ಮಾಡಿದ್ದಾರೆ, ತಗೊಂಡ್ ಮೇಲ್ಗಡೆ ಹೋಗಿ ಬ್ರೇಕ್ಔಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ಲಿಕ್ವಿಡಿಟಿನ ಕ್ಲಿಯರ್ ಮಾಡ್ಕೊಂಡು ಪ್ರೈಸ್ ಕೆಳಗಡೆ ಬಂದು ಸ್ವಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಹೋಗಿದ್ದಾರೆ. ಇದು ಅನ್ಹೆಲ್ದಿ ಆಗುತ್ತೆ ಮಾರ್ಕೆಟ್ಗೆ. ಓಕೆನಾ? ಅನ್ಹೆಲ್ದಿ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಪೀಕ್ ಅಲ್ಲಿ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಇದು ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಪ್ರೀವಿಯಸ್ ಡೇ ಹೈ ಆಗುತ್ತೆ. ಓಕೆ, ಈ ಪ್ರೀವಿಯಸ್ ಡೇ ಹೈ ಅಲ್ಲಿ ಏನಾಗುತ್ತೆ ಎನಿ ಟೈಮ್ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಓಕೆನಾ? ಸೊ ಪ್ರೀವಿಯಸ್ ಡೇ ಹೈ ಅಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಯಾವ ರೀತಿ ಕನ್ಫರ್ಮೇಶನ್ ತಗೋಬೇಕಂದ್ರೆ, ಒಂದು ದೊಡ್ಡ ಮೊಮೆಂಟಮ್ ಕ್ಯಾಂಡಲ್ ಬರುತ್ತೆ. ಓಕೆ ಸರ್? ಓಕೆ, ಅಲ್ಲಿ ದೊಡ್ಡ ಮೊಮೆಂಟಮ್ ಕ್ಯಾಂಡಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅವಾಯ್ಡ್ ಮಾಡಿ. ಓಕೆ, ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸೆಲ್ಲಿಂಗ್ ಸೈಡ್ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಲಿಕ್ವಿಡಿಟಿ ಝೋನ್ ಇದೆ. ಓಕೆ, ಸೊ ಲಿಕ್ವಿಡ್ 24,850 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ ಮೊದಲು ಅವಾಯ್ಡ್ ಮಾಡಿ, ಎನಿ ಟೈಮ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಫೋಕಸ್ ಆನ್ ಓನ್ಲಿ ಟ್ರೇಡಿಂಗ್ ಲೊಕೇಶನ್ಸ್. ಓಕೆ, ಅದರ್ವೈಸ್ ಯಾವುದೇ ಕಾರಣಕ್ಕೂ ಮೊಮೆಂಟಮ್ ಚೇಸಿಂಗ್, ಸೊ ಈ ತರ ಯಾವುದೋ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರ್ತಿದೆ ಅಂತೇಳಿ ಬೈಯಿಂಗ್ ಮಾಡೋದು, ಸೊ ಇದೆಲ್ಲ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ವರ್ಕ್ ಆಗಲ್ಲ. ಓಕೆನಾ? ಸೊ ವರ್ಕ್ ಆಗ್ಬೇಕಂದ್ರೆ ಅದಕ್ಕೆ ಆರ್ಡರ್ ಫ್ಲೋ ಇರಬೇಕಾಗತ್ತೆ. ಅದು ಬ್ರಹ್ಮಾಸ್ತ್ರ ಅಂತೇಳಿ ಕರಿತೀವಿ. ಓಕೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದನ್ನ ಬ್ರಹ್ಮಾಸ್ತ್ರ ಅಂತೇಳಿ ಕರಿತೀವಿ. ಓಕೆನಾ? ಸೊ ಅದನ್ನ ಇಟ್ಕೊಂಡು ನಾವು ಮಾಡಿದ್ರೆ 100% ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.